ಹನಿಗಳು ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆವುದೇ. ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ. ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ. ಸತ್ಯ ಗೊತ್ತಾ, ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ, ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ. ನನಗೆ ಎಷ್ಟು ಸಂತೋಷ ಗೊತ್ತಾ ಅಂದರೆ, ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ, ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ. ನಿಮ್ಗೆಲ್ರಿಗೂ ಅನಿಸ್ಬೋದು, ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ, ಅವ್ರಿಗೇನೋ ಸಿನಿಮಾ ಏನೋ ಯಾಕೆ ಓದ್ತಾರೆ, ಓದಬೇಕಾಗಿಲ್ಲ, ಸುಮ್ಮನೆ ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನಿಮಾಗೆ ಬರ್ತಾರೆ ಅಂತ. ಆದರೆ ಅದು ಸುಲಭದ ಮಾತಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು, ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು, ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು ಅಂತ. ನನಗನ್ಸೋದು, ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಾನೇನು ಮಾಡಲಿ, ನನ್ನ ಆಸೆ ಏನು? ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ. ಬಟ್ ನನ್ನ ಮನಸ್ಸಲ್ಲಿತ್ತು, ನಾನು ಬಿಡಲಿಲ್ಲ, ಹೇಳಿದೆ ಅಷ್ಟೇ, ನಾನು ಬಿಡಲಿಲ್ಲ. ನಾನು ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದರೆ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಅಲ್ವಾ? ನೀವು ಬಂದು ಕೇಳಲ್ವಾ? ನಿಮಗೆ ಹಕ್ಕಿಲ್ವಾ? ಇವತ್ತು ನಮ್ಮ ಇಡೀ ಮನೆ, ನಮ್ಮ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು, ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ. ನಮ್ಮ ಕೆಲಸ ಇರೋದೇ ಸಿನಿಮಾ. ನಿಮ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು, ಅದಾಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಮಾತಾಡಲಿ. ಸುಮ್ಮನೆ ಕೂತಿದ್ದೆ, ಕಾಯ್ತಾ ಇದ್ದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರೂ ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದರೆ ನಿಜ. ಸಮಯ ಬಂತು. ನಮ್ಮ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನು ಗುರು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರುನ ಲಾಂಚ್ ಮಾಡಬೇಕು ಅಂತ. ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು, ನೀವು ಇಲ್ಲಿರೋರು ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರ ಯುವ ಸಿನಿಮಾ ಮಾಡಿ ಅಂತ. ನನಗೆ ಗೊತ್ತು. ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಬಂದಿದ್ದೀರಾ, ನೀವೇ ಅಲ್ಲಿ ನಿಲ್ಲಿಸಿದ್ದೀರಾ. ಇಲ್ಲಿಂದ ನೀವು ಹೆಂಗೆ ಕಟ್ಕೊಂಡು ಹೋಗ್ತೀರೋ ಅದು ನಿಮಗೆ ಬಿಟ್ಟಿರೋದು. ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದರು. ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು, ಹಿಂಗೆ ಮಾಡು, ಈ ಥರ ಮಾಡು, ಈ ಥರ ರಿಯಾಕ್ಷನ್ ಕೊಡು. ಅವರೆಲ್ಲ ಅಷ್ಟು ಚೆನ್ನಾಗಿ ನಟಿಸಿದ್ದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ. ಅದನ್ನು ನೀವು ನೋಡ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾರ್ವಾ ಅಲ್ವಾ ಸರ್, ಮ್ಯಾಮ್? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕೋ-ಸ್ಟಾರ್ ಸಪ್ತಮಿ ಅವ್ರು ಇವತ್ತು ಇಲ್ಲಿ ಬರೋಕ್ಕೆ ನನ್ನನ್ನು ಸಾಕಿದ್ದಾರೆ, ಇಲ್ಲಿ ತನಕ ಬೆಳೆಸಿದ್ದಾರೆ, ಅವರೇ ನನಗೆಲ್ಲ. ಬಟ್ ಇವತ್ತು ತಂದು ನಿಮ್ಮ ಮಡ್ಲಿಗೆ ಹಾಕಿದ್ದಾರೆ. ಇನ್ನು ಮುಂದೆ ನೀವೇ ನನ್ನ ತಂದೆ. ಹೇಳ್ತೀನಿ, ನಮ್ಮ ಚಿಕ್ಕಪ್ಪಂದು ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಅವರೊಬ್ಬರೇ ಅಪ್ಪು ಲೋಕಲ್. ಆಯ್ತಾ? ಮಾರ್ಚ್ 29